ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಬನ್ನಿ, ಇವತ್ತು 19 ಮಾರ್ಚ್ 2024. ಇವತ್ತು ನಮ್ಮ ಶೇರ್ ಮಾರ್ಕೆಟಲ್ಲಿ ಸಾಕಷ್ಟು ಇಳಿಕೆ ಆಗಿದೆ. ಹೆಚ್ಚು ಕಡಿಮೆ 5 ಲಕ್ಷ ಕೋಟಿಯಷ್ಟು ಒಂದು ಹೂಡಿಕೆದಾರದ್ದು ದುಡ್ಡು ಇವತ್ತು ನಷ್ಟ ಆಗಿದೆ. ನಿಫ್ಟಿ 50 BSE ಸೆನ್ಸೆಕ್ಸ್ನಲ್ಲಿ ಹೆಚ್ಚಾಗಿ ಇಳಿಕೆ ಆಗಿದೆ ಮತ್ತು ಟಾಟಾ ಶೇರಲ್ಲಿ ಇವತ್ತು ಇಳಿಕೆ ಆಗಿದೆ. ನೋಡೋಣ ಏನಾಯಿತು ನಮ್ಮ ಶೇರ್ ಮಾರ್ಕೆಟ್ನಲ್ಲಿ ಅಂತ. ಇವತ್ತು ನಿಫ್ಟಿ 50 ಕ್ಲೋಸ್ ಆಗಬೇಕಾದ್ರೆ ಸುಮಾರು 21,817.45ಕ್ಕೆ ಕ್ಲೋಸ್ ಆಗಿದೆ. ಅಂದರೆ ಇವತ್ತು ಒಂದು ದೊಡ್ಡ ಇಳಿಕೆನೇ ಆಗಿದೆ ಅಂತ ಹೇಳ್ಬೋದು. ಒಂದು ಕುಸಿತನೂ ಅನ್ಬೋದು ಒಂದು ರೀತಿಯಲ್ಲಿ. ಸುಮಾರು 238.25ರಷ್ಟು ಇವತ್ತು ಪಾಯಿಂಟ್ಸಷ್ಟು ಇಳಿಕೆ ಆಗಿದೆ. ಇದು ನೋಡೋಣ ಏನಕ್ಕೆ ಇಷ್ಟೆಲ್ಲ ಆಯಿತು ಅಂತ. ಅದೇ ರೀತಿ BSE ಸೆನ್ಸೆಕ್ಸ್ನಲ್ಲಿ ನೋಡೋದಾದರೆ ಇವತ್ತು ಕ್ಲೋಸ್ ಆಗಬೇಕಾದ್ರೆ ಸುಮಾರು 72,012 ಪಾಯಿಂಟ್ಸಿಗೆ ಕ್ಲೋಸ್ ಆಗಿದೆ. ಅಂದರೆ ಸುಮಾರು 736.38ರಷ್ಟು ಇವತ್ತು ಪಾಯಿಂಟ್ಸ್ಗಳಷ್ಟು ಇಳಿಕೆ ಆಗಿದೆ. ಸುಮಾರು ಹೆಚ್ಚು ಕಡಿಮೆ 1% ಇವತ್ತು ಇಳಿಕೆ ಆಗಿದೆ ಅನ್ಬೋದು. ಅದೇ ರೀತಿ ಟ್ರೆಂಡಿಂಗ್ ಶೇರ್ಗಳಂದರೆ NHPC ಇವತ್ತು ಕ್ಲೋಸ್ ಆಗಬೇಕಾದ್ರೆ ಸುಮಾರು 82.45 ಕ್ಲೋಸ್ ಆಯಿತು. ITCನಲ್ಲಿ ಇವತ್ತು ಇಳಿಕೆ ಆಗಿದೆ, ನಿನ್ನೆನೂ ಇಳಿಕೆ ಆಯಿತು. ಒಂದು ಸ್ಟೇಬಲ್ ಕಂಪ್ನಿ, ಒಳ್ಳೆ ರಿಟರ್ನ್ಸು ಕೊಡ್ತಾ ಇತ್ತು. ಆದರೆ ಇತ್ತೀಚೆಗೆ ಈ ವರ್ಷದಲ್ಲಿ ಇದು ಸುಮಾರು ಜನವರಿಯಿಂದ ಇತ್ತೀಚೆಗೆ ನೋಡಿದ್ರೂ ಸುಮಾರು 9-12% ಇದು ರಿಟರ್ನ್ಸ್ನಲ್ಲಿ ಇಳಿಕೆ ಆಗಿದೆ. ಇವತ್ತು ಕ್ಲೋಸ್ ಆಗಬೇಕಾದ್ರೆ ಸುಮಾರು 409.50 ಕ್ಲೋಸ್ ಆಗಿದೆ. ಸುಮಾರು ಹತ್ತಿರ ಒಂದು $8 ಅಷ್ಟು ಇಳಿಕೆ ಆಗಿದೆ ಪ್ರತಿಯೊಂದು ಶೇರಲ್ಲಿ. ಟಾಟಾ ಪವರಲ್ಲಿ ಸುಮಾರು $9.50 ಪ್ರತಿ ಒಂದು ಶೇರಲ್ಲಿ ಇಳಿಕೆ ಆಗಿದೆ. ಟಾಟಾ ಸ್ಟೀಲ್ನಲ್ಲೂ ಸುಮಾರು ಹತ್ತಿರ $1 ಅಷ್ಟು ಇಳಿಕೆ ಆಗಿದೆ. ಟಾಟಾ ಮೋಟರ್ಸಲ್ಲಿ ಸುಮಾರು ಪ್ರತಿಯೊಂದು ಶೇರಲ್ಲಿ $14.70 ಅಷ್ಟು ಇಳಿಕೆ ಆಗಿದೆ. ಹಾಗೆ ಟ್ರೆಂಡಿಂಗ್ ಶೇರು ಅಂತ ಹೇಳಿದ್ರೆ IRFC, ಇದರಲ್ಲಿ ಸುಮಾರು ಒಂದು 25 ಅಷ್ಟು ಏರಿಕೆ ಆಗಿದೆ. ಹಾಗೆ ನಿಫ್ಟಿ 50ನಲ್ಲಿ ಯಾವೆಲ್ಲ ಶೇರ್ಸ್ಗಳಲ್ಲಿ ಏರಿಕೆ ಆಯಿತು, ಏರಿಕೆಗಿಂತ ಇವತ್ತು ಆಲ್ಮೋಸ್ಟ್ ಎಲ್ಲ ಸುಮಾರು ದೊಡ್ಡ ಕಂಪ್ನಿಗಳಲ್ಲಿ ಇಳಿಕೆ ಆಗಿದೆ. ಅದರಲ್ಲಿ ಕೆಲವು ಕಂಪ್ನಿಗಳಲ್ಲಿ ಏರಿಕೆ ಆಗಿದ್ದು ಅಂದರೆ ಬಜಾಜ್ ಫಿನಾನ್ಸ್ ಪ್ರತಿಯೊಂದು ಶೇರಲ್ಲಿ ಸುಮಾರು $91.60 ಅಷ್ಟು ಏರಿಕೆ ಆಯಿತು. ಬಜಾಜ್ ಆಟೋದಲ್ಲಿ ಸುಮಾರು $118.40 ಅಷ್ಟು ಏರಿಕೆ ಆಯಿತು. ಹಾಗೆ ಕೋಟಕ್ ಬ್ಯಾಂಕಲ್ಲಿ ಸುಮಾರು $11.75 ಅಷ್ಟು ಪ್ರತಿಯೊಂದು ಶೇರಲ್ಲಿ ಏರಿಕೆ ಆಗಿದೆ. ಇಂಡ್ಯಾಲ್ಕೋ ಇಂಡಸ್ಟ್ರೀಸ್ನಲ್ಲಿ ಸುಮಾರು $2 ಅಷ್ಟು ಏರಿಕೆ ಆಗಿದೆ. ಐಚರ್ ಮೋಟರ್ಸ್ನಲ್ಲಿ ಸುಮಾರು ಪ್ರತಿಯೊಂದು ಶೇರಲ್ಲಿ $17.15 ಅಷ್ಟು ಏರಿಕೆ ಆಗಿದೆ. ಬಜಾಜ್ ಫಿನ್ಸರ್ವ್ನಲ್ಲಿ ಸುಮಾರು $4.45 ಅಷ್ಟು ಏರಿಕೆ ಆಗಿದೆ. ICICI ಬ್ಯಾಂಕಲ್ಲಿ ಸುಮಾರು $2.75 ಅಷ್ಟು ಏರಿಕೆ ಆಗಿದೆ. ಅದೇ ರೀತಿ ಭಾರತಿ ಏರ್ಟೆಲ್, HDFC ಬ್ಯಾಂಕ್, ಟೈಟನ್ನಲ್ಲಿ ಏರಿಕೆ ಆಗಿದೆ. ಹಾಗೆ ಎನ್ಫ್ಯೂಸ್ ಸೊಲ್ಯೂಷನ್ಸ್ ಲಿಮಿಟೆಡ್, ಇದೊಂದು IT ಸೊಲ್ಯೂಷನ್ಸ್ ಪ್ರೊವೈಡರ್ ಕಂಪ್ನಿ SME. ಇದರಲ್ಲಿ ನೋಡೋದಾದರೆ ಇವತ್ತು ಇದು IPO ಇವತ್ತು ಕ್ಲೋಸ್ ಆಗಿದೆ 19ನೇ ತಾರೀಕು. ಅದೇ ರೀತಿ ನವೀನ್ ನಿಫ್ಟಿ IT ಇಂಡೆಕ್ಸ್ ಫಂಡ್ ಮ್ಯೂಚುವಲ್ ಫಂಡ್ NFOನಲ್ಲಿದೆ. ಇದು 20ನೇ ತಾರೀಕು ಹೀಲಿಯಾಸ್ ಬ್ಯಾಲೆನ್ಸ್ ಅಡ್ವಾಂಟೇಜ್ ಫಂಡ್, ಇದು NFO ಮ್ಯೂಚುವಲ್ ಫಂಡು, ಇದು ಕ್ಲೋಸ್ ಆಗುತ್ತೆ. ಹಾಗೆ ಟಾಟಾ ಸನ್ಸ್ನವರು ಸುಮಾರು 2.34 ಕೋಟಿ ಅಷ್ಟು ಶೇರ್ಗಳು TCSದು ಕಂಪ್ನಿದ್ದನ್ನ 4,001 ಹಂಗೆ ಪ್ರತಿಯೊಂದು ಶೇರಿನ ಬೆಲೆ 2.34 ಶೇರ್ಸ್ಗಳು ಅಥವಾ ಸ್ಟಾಕ್ಸ್ಗಳನ್ನು ಇದು ಬ್ಲಾಕ್ ಡೀಲ್ನಲ್ಲಿ, ಒಂದು ದೊಡ್ಡ ಡೀಲ್ನಲ್ಲಿ ಇದು ಏನು ಮಾಡ್ತಾಯಿದೆ, ಇದು ಶೇರ್ನ ಸೇಲ್ ಮಾಡ್ತಾಯಿದೆ. ಅದಾಯಿತು. ಅದ್ರ ಜೊತೆಗೆ JSL ಜಿಂದಾಲ್ ಸ್ಟೇನ್ಲೆಸ್ ಸ್ಟೀಲ್ ಕಂಪ್ನಿ ಮತ್ತು JBM ಆಟೋ ಒಂದು ಎಲೆಕ್ಟ್ರಿಕ್ ವೆಹಿಕಲ್ಸ್ನೆಲ್ಲ ಮಾಡುತ್ತೆ, ಬಸ್ಸಸ್ ಎಲ್ಲ ಮಾಡುತ್ತೆ. ಅದ್ರ ಜೊತೆ ಇದು ಒಂದು ಒಪ್ಪಂದ ಮಾಡ್ಕೊಂಡಿದೆ, ಒಂದು 500 ಎಲೆಕ್ಟ್ರಿಕ್ ಎಫಿಷಿಯೆಂಟ್ ಬಸ್ಸಸ್ಗಳನ್ನ ಮಾಡೋದು, ಒಂದು ಸ್ಟೇನ್ಲೆಸ್ ಸ್ಟೀಲ್ನ ಬಳಸಿ ಅಂತ. ಇದರಲ್ಲಿ JBM ಆಟೋ ನೋಡೋದಾದರೆ ಒಂದು ಒಳ್ಳೆ ರಿಟರ್ನ್ಸು ಕೊಟ್ಟಿರೋ ಒಂದು ಕಂಪ್ನಿ. JBM ಆಟೋ ಎಲೆಕ್ಟ್ರಿಕಲ್ ಬಸ್ಸಸ್ನಲ್ಲೆಲ್ಲ ಇದು ಇನ್ವಾಲ್ವ್ ಆಗಿದೆ. ಮತ್ತು ಆಟೋಮೊಬೈಲ್ ಸ್ಪೇರ್ ಪಾರ್ಟ್ಸ್ ಎಲ್ಲ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಇದ್ರದ್ದು ನೀವು ನೋಡ್ಬೋದು ಅದ್ರದ್ದು ಶೇರ್ಸ್ಗಳ JBM ಆಟೋ. ಅದೇ ರೀತಿ ಇವತ್ತು ಸುಮಾರು 5 ಲಕ್ಷ ಕೋಟಿಯಷ್ಟು ಇವತ್ತು ಒಂದೇ ದಿವಸ ರೂಪಾಯಿ ಒಂದು 5 ಲಕ್ಷ ಕೋಟಿಯಷ್ಟು ಇಳಿಕೆ ಆಗಿದೆ. ಇನ್ವೆಸ್ಟರ್ಸ್ ಅಂದರೆ ಹೂಡಿಕೆದಾರರು ಕಳ್ಕೊಂಡಿದ್ದಾರೆ ಅಂತ ಹೇಳ್ಬೋದು ನಮ್ಮ ಶೇರ್ ಮಾರ್ಕೆಟ್ನಲ್ಲಿ. ಇದರಲ್ಲಿ ಯಾಕೆ ಅಂತ ಹೇಳಿದ್ರೆ ಒಂದು ಸೆಲ್ ಆಫ್ ಆಯಿತು. ಅದರ ಜೊತೆಗೆ ನಾಳೆ ಒಂದು ಬುಧವಾರದಂದು US ಫೆಡ್ರಲ್ ರಿಸರ್ವ್ ಮೀಟಿಂಗ್ ಇದೆ, ಅದರದ್ದು ಒಂದು ಕಾಯ್ತಾ ಇದ್ದಾರೆ. ಹೊಸದಾಗಿ ಹೂಡಿಕೆ ಆಗೋದು ತುಂಬ ಕಡಿಮೆ ಆಗಿದೆ. ಅದೇ ರೀತಿ TCS, BPCL ಮತ್ತು ಸಿಪ್ಲಾ ಈ ಕಂಪ್ನಿಗಳಲ್ಲಿ ಸುಮಾರು 3-4% ಅಷ್ಟು ಇದರಲ್ಲಿ ಇಳಿಕೆ ಆಗಿದೆ. ಹಾಗಾಗಿ ನಮ್ಮ ಶೇರ್ ಮಾರ್ಕೆಟ್ನಲ್ಲಿ ಮತ್ತು ಸೆಲ್ ಆಫ್ ಜಾಸ್ತಿಯಾಗಿ ಇವತ್ತು ತುಂಬ ಒಂದು ಇಳಿಕೆ ಆಗಿದೆ, ಒಂದು ಕುಸಿತ ಅಂತ ಹೇಳ್ಬೋದು. ಈ ವಿಡಿಯೋ ನೋಡೋದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ. ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ತಮಗೆಲ್ಲರಿಗೂ ತುಂಬ ಧನ್ಯವಾದ.